ನಮ್ಮ ಕಿರಣ್ ಬೈ ಚಾನಲಿಂದ ಬಂದರೆ ಟೋಟಲ್ ನಂಬರ್ 5, 6, 7, 8, 9, 10 ಏನು ಬೇಕೋ ಆ ನಂಬರ್ ನಮ್ಮ ಕಡೆಯಿಂದ ಗಿಫ್ಟು. TRD ಸ್ಪೋರ್ಟಿವ್ ಕಿಟ್ ಲಕ್ಸುರಿಯಾಗಿ ಕಾಣುತ್ತೆ, ರಿಚ್ ಲುಕ್ ಇದೆ. 2017 ಮಾಡಲ್, ಸಿಂಗಲ್ ಓನರ್, 70,000 ಓಡಿರೋದು, ಲೋ ಮೈಲೇಜು. ಪ್ರೈಸಿಂಗ್ ಕೊಟ್ಟರೆ ಖುಷಿಯಾಗಿ ಬಿಡಬೇಕು ವೀಕ್ಷಕರು. 23,75,000ಕ್ಕೆ ಮಾತ್ರ NOC ಸಮೇತ ಕೊಡ್ತೀನಿ. ನಾವು ಯಾಕೆ ಫಾರ್ಚುನರ್ ಪ್ರಿಫರ್ ಮಾಡ್ತೀವಿ ಅಂದರೆ, ಹಲ್ಲ ಇರಲಿ ಗುಂಡಿ ಇರಲಿ ಏನಾದರೂ ಈ ಥರ ತಾಪತ್ರೆಗಳಿದ್ರೂ ಫ್ಯಾಮ್ಲಿಯಲ್ಲಿ ಸಿಟಿನಲ್ಲಿ ಔಟ್ಸೈಡು ಹೈವೇದಲ್ಲಿ ರೋಡ್ ಗ್ರಿಪ್ ಕಾರ್ ಇದು ಕ್ಲಾಸಾಗಿ ಮೇಂಟೈನ್ ಮಾಡ್ಬೋದು. ವರ್ಷಕ್ಕೆ ಒಂದು 10-15 ಸಾವಿರ ಖರ್ಚು ಮಾಡಿದ್ರೆ ಲೋ ಮೇಂಟೆನೆನ್ಸ್, ವರ್ಷಕ್ಕೆ ಒಂದ್ಸಲಿ ಈ ಥರ ಗಾಡಿಗಳು ತೊಗೊಂಡ್ರೆ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. 10 ಲಕ್ಷವರೆಗೂ ಓಡಿಸ್ಬೋದು. 28,000 ಕಿಲೋಮೀಟ್ರ್ ಮಾತ್ರ ಓಡಿರೋದು ಗಾಡಿ ಇದು. ನೀವೇನಾದರೂ ಫಾರ್ಚುನರ್ಗಳನ್ನ ನೋಡ್ತಾ ಇದ್ದೀರಾ? ಇಲ್ಲಿ ಸಿಗೋದಲ್ಲ ಬರೀ ಫಾರ್ಚುನರ್ಗಳೇ. ಫಾರ್ಚುನರ್ ಹೊಸ ಗಾಡಿ ಶೋರೂಮಲ್ಲಿ ತಗೋತೀರಾ ಅಂತ ಹೇಳಿದ್ರೆ 55 ಲಕ್ಷ ಆಗುತ್ತೆ. ಇಲ್ಲಿ ಜಸ್ಟ್ 13.5 ಲಕ್ಷದಿಂದ 30 ಲಕ್ಷದೊಳಗಡೆ ಲೇಟೆಸ್ಟ್ ಮಾಡೆಲ್ ಕೂಡ ಸಿಕ್ಬಿಡುತ್ತೆ. ಫಾರ್ಚುನರ್ನ ನೀವೇನಕ್ಕೆ ಆಪ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವೇನಾದರೂ 15 to 25 ಲ್ಯಾಕ್ಸಲ್ಲಿ ನ್ಯೂ ಕಾರ್ ನೋಡ್ತಾ ಇದ್ರೆ ಅದ್ರ ಬದಲಿಗೆ ಫಾರ್ಚುನರ್ ತೊಗೊಬೋದು. ಒಂದು ಸ್ಟೇಟಸ್ ಸಿಂಬಲ್ಲು, ಆ ಸ್ಟೇಟಸ್ ಸಿಂಬಲ್ ಆಗಿರೋದ್ರಿಂದ ಲಕ್ಷಾಂಗಟ್ಟಲೆ ಕಿಲೋಮೀಟ್ರ್ ಓಡ್ತವೆ. ಎಲ್ಲ ಕಡೆ ಯೂಸ್ ಮಾಡ್ತೀರಾ ಇದನ್ನು ಇಷ್ಟಪಟ್ಬಿಟ್ಟು. ಸೊ ಖಂಡಿತವಾಗ್ಲೂ ಫಾರ್ಚುನರ್ನ ತೊಗೋಬೋದು. ಇದ್ರ ಜೊತೆಗೆ ಅಕಸ್ಮಾತ್ ಲಕ್ಸುರಿ ಕಾರ್ನ ನೋಡ್ತಾ ಇದ್ದರೆ ಅದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ, ಎಲ್ಲ ಕಡೆ ತೊಗೊಂಡು ತಿರುಗಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಫಾರ್ಚುನರ್ನ ನೀವು ಖಂಡಿತವಾಗ್ಲೂ ಈವನ್ ಲಕ್ಸುರಿ ಕಾರ್ ನೋಡ್ತಿದ್ರು ಕೂಡ ತೊಗೋಬೋದು. ಎಲ್ಲ ಥರ ಅಡ್ವಾಂಟೇಜ್ ಇದೆ ಆ್ಯಂಡ್ ಮೋಸ್ಟ್ ರಿಲಿಯಬಲ್ ಕೂಡ ಹೌದು. ಸೊ ನಾನಿವತ್ತು ಕಂಪ್ಲೀಟಾಗಿ ಏನೆಲ್ಲ ಸ್ಟಾಕ್ ಇದೆ ಪಾಪ್ಯುಲರ್ ಕಾರ್ಸಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವ ಥರ ಇದೆ ಗಾಡಿಗಳು, ಏನೆಲ್ಲ ಪ್ರೈಸಿಂಗಲ್ಲಿದೆ, ಏನು ಬೆನಿಫಿಟ್ಸ್ ಇದೆ ಇದನ್ನು ತೊಗೊಳೋದ್ರಿಂದ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಕರ್ನಾಟಕದಲ್ಲಿ ಇಷ್ಟೆಲ್ಲ ಫಾರ್ಚುನರ್ಗಳು ಸಿಗೋದು ಇದೊಂದೇ ಕಡೆ, ಅಂದರೆ ಒಟ್ಟಿಗೆ ಇಷ್ಟೊಂದೆಲ್ಲ ಫಾರ್ಚುನರ್ಗಳು. ಇದರ ಓನರ್ ಆಗಿರುವಂತಹ ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ ರೈಸ್ ಬೈ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬೈ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್, ನಮಸ್ಕಾರ ನಮ್ಮ ಕಿರಣ್ ಬೈ ವೀಕ್ಷಕರಿಗೆ. ಬೈ ನಿಮ್ಮ ಹತ್ರ ನಮಗೆಲ್ಲ ಗೊತ್ತಿರೋ ಹಾಗೆ ಫಾರ್ಚುನರ್ ಸ್ಟಾಕೇ ಸ್ಪೆಷಲ್ಲು. ಅಂಥದ್ರಲ್ಲಿ ಈ ಸತಿ ಏನು ಸ್ಪೆಷಲ್ ಇದೆ ನಮ್ಮ ವೀಕ್ಷಕರಿಗೆ? ಈ ಸಲ ಫಾರ್ಚುನರ್ಸಲ್ಲಿ ಕೆಲವರು ಗಾಡಿಗಳು ತಗೊಂಡಿರೋರು ಸರ್ ನಮಗೆ ಮಾಡಿಫಿಕೇಷನ್ ಬೇಕು, ಅಂಥದ್ದು ಬೇಕು, ಇಂಥದ್ದು ಬೇಕಂತಾರೆ. ಆ ಪ್ರಕಾರ ಈ ಸಲ ಹುಡ್ಕಾಡಿ ಕರ್ನಾಟಕದಲ್ಲಿ ಸಿಗೋದು ಕಷ್ಟ ಇದೆ. ಪೂರ್ತಿ 4 ಸ್ಟೇಟ್, HR, UP, ಉತ್ತರಾಖಂಡ್, ನಮ್ಮ ದಿಲ್ಲಿ, 4 ಸ್ಟೇಟಿಂದನೂ ಎಲ್ಲ ಗಾಡಿಗಳು ಹುಡ್ಕಾಡಿ ಈ ಸಲ ಒಂದು 3 ಗಾಡಿ TRD ಕಿಟ್ ಇನ್ಸ್ಟಾಲ್ ಆಗಿರೋದು ಗಾಡಿಗಳು ತಂದಿದ್ದೀನಿ. ನೋಡ್ಬೋದು. ₹1 ನಾವು ವೀಕ್ಷಕರಿಗೆ ಎಕ್ಸ್ಟ್ರಾ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಟಾಪ್ ಟು ಬಾಟಮ್ ವಿತ್ LED ಕಿಟ್ಟು, DRL ಕಿಟ್ಟು ವಿತ್ ಸ್ಪಾಯ್ಲರ್ಸು, TRD ವಿತ್ ಸ್ಪಾಯ್ಲರ್ ಬಂಪರ್ಸು, ಕ್ಲಾಡಿಂಗ್ಸು ನೋಡ್ಬೋದು. ಈ ಸಲ ಸ್ಟಾಕ್ ಇರೋದು ಇವತ್ತುವರೆಗೂ ನಾವು ತಂದಿರಲಿಲ್ವ. ಈ ಸಲ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಗಿ ಸ್ಟಾಕ್ ತಂದಿದ್ದೀವಿ. ಗಾಡಿಗಳು 1 by 1 ತೋರಿಸ್ಬೋದು. ಆ್ಯಂಡ್ ಈ ಸತಿ ಇನ್ನೊಂದು ಸಿಗ್ಮಾ ಕೂಡ ತರಿಸ್ಬಿಟ್ಟಿದ್ದೀರಾ. ಈ ಸಲ ಆನೆಗಳು ಇದ್ದಿದ್ಮೇಲೆ ಆನೆಗಳ ಅಪ್ಪನೂ ಬೇಕು ಅಂದರು ಜನ. ಅದಕ್ಕೆ ಸಿಗ್ಮಾದು ಸ್ವಲ್ಪ ಡಿಫ್ರೆಂಟ್ ಚಾಯ್ಸು, ಡಿಫ್ರೆಂಟ್ ಜನ ಕೇಳೋರು. ಸರ್ ನಮಗೆ ಸ್ವಲ್ಪ ಲೇಟೆಸ್ಟ್ ಇರೋದು ಕೊಡಿ, 18, 19, 20, 21, 22 ಈ ಮಾಡಲ್ ಯಾಕೆ ತರಲ್ಲ ಅಂದರೆ, ನಾವು ನಮ್ಮ ವೀಕ್ಷಕರು ಏನು ಮಾಡ್ತಾರೆ, ಕಸ್ಟಮರ್ಸು ಭಾಳ ಇದರಲ್ಲಿ ಕಡಿಮೆ ಸೆಕೆಂಡ್ ಹ್ಯಾಂಡ್ ಹೋಗೋರು, ಅದಕ್ಕೆ ಫಸ್ಟ್ ಹ್ಯಾಂಡೇ ಹೋಗೋಣ ಅಂತ ಆ ಪ್ರೈಸಿಂಗ್ ಹೋಗೋರು, 18, 19, 20 ಅಬವ್ ಹೋಗೋರು ಎಲ್ಲ ಹೊಸದೇ ತೊಗೊಬಿಡ್ತಾರೆ. ಆ ಪ್ರಕಾರ ನಾವು ಒಂದು ಬಿಲೋ 20 ಬಜೆಟಲ್ಲಿ ಬರಬೇಕು, ಬಜೆಟ್ ಫ್ರೆಂಡ್ಲಿ ಇರಬೇಕು ಕಾರ್ಸು. ಅಂಥದ್ದು ಗಾಡಿಗಳು ಸಿಗ್ಮಾದಲ್ಲಿನೂ ತಂದಿದ್ದೀವಿ. ಲೋ ಮೈಲೇಜು ಇದೆ, ಅಡ್ವೊಕೇಟ್ ಕಾರ್ ಇದೆ, 4x4 ಇದೆ, 4x2 ಇದೆ, ಆಟೋಮೆಟಿಕ್ ಇದೆ. ಇದರಲ್ಲಿನೂ ವೆರೈಟೀಸ್ ಆಫ್ ಕಾರ್ ಇದೆ. ಸಿಗ್ಮಾದಲ್ಲಿ 4 ಕಾರ್ಸ್ ಇದೆ, 3 ಗಾಡಿ ಡಿಸ್ಪ್ಲೇ ಮಾಡಿದ್ದೀನಿ. ಒಂದು ಆನ್ ದ ವೇ ಇದೆ ಆಟೋಮೆಟಿಕ್ಕು. ನಿಮಗೆ ಯಾವ್ದು ಬೇಕು, ಎಂಥದ್ದು ಬೇಕೋ ಕೊಡ್ತೀನಿ. ಲೈಕ್ ಆಲ್ವೇಸ್ ಓಲ್ಡ್ ಈಸ್ ಗೋಲ್ಡ್. ಈ ಫಾರ್ಚುನರ್ಗಳಿದು ವ್ಯಾಲ್ಯೂಯೇಷನ್ ನಿಮ್ಗೆ ಗೊತ್ತಿದೆ. MP, MLAs ಎಲ್ಲ ಓಡಾಡೋದು ಗಾಡಿಗಳಿದು. ಇದು ಆಲ್ವೇಸ್ ನಮಗೆ ನಾವು ಫೇಮಸ್ ಆಗಿರೋದು ಫಾರ್ಚುನರ್ಸ್ಗಿಂತ ಇದು ಯಾವಾಗಲೂ ಎಲ್ಲೂ ಸ್ಟಾಕ್ ಸಿಕ್ಕಿಲ್ಲ ಅಂದರೆ ಪೂರ್ತಿ ಬ್ಯಾಂಗ್ಳೂರು ಕರ್ನಾಟಕದಲ್ಲಿನೂ ನಮ್ಮ ಹತ್ರ 10+ ಫಾರ್ಚುನರ್ಸ್ ಎನಿ ಟೈಮ್ ಸಿಗುತ್ತೆ ಕಿರಣ್ ಬೈ. ಆ್ಯಂಡ್ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಫಾರ್ಚುನರು ವಿತ್ ಸರ್ವಿಸ್ ಹಿಸ್ಟ್ರಿ. ಪ್ರತಿ ಗಾಡಿ ಮೇಲೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸರ್ವಿಸ್ ಹಿಸ್ಟ್ರಿ ನೀವು ಕೇಳೋದೇ ಬೇಡ, ಅವರೇ ಡೈರೆಕ್ಟ್ ಇಟ್ಬಿಟ್ಟಿರ್ತಾರೆ. ಆ ಥರ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಪ್ರೈಸಿಂಗ್ ವೈಸು ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಪ್ರೈಸಿಂಗು. ಏನಕ್ಕೆ ಅಂತ ಹೇಳಿದ್ರೆ, ಇವರು ಹೊರಗಡೆಯಿಂದ ಒಳ್ಳೆ ಕ್ವಾಲಿಟಿ ಕಾರ್ಗಳನ್ನ ಆದಷ್ಟು ಕಡಿಮೆಗೆ ತೊಗೊಂಬಂದು, ಸೊ ಇಲ್ಲಿ ವಿತಿನ್ ಎಷ್ಟು ದಿನ, ವಿತಿನ್ 24 ಅವರ್ಸಲ್ಲಿ ಕರ್ನಾಟಕ ನಂಬರ್. ಈ ಸಲ ಇನ್ನೊಂದು ಆಪ್ಷನ್ ನಮ್ಮ ಕಿರಣ್ ಬೈ ಚಾನಲಿಂದ ಬಂದರೆ ಟೋಟಲ್ ನಂಬರ್ 5, 6, 7, 8, 9, 10 ಏನು ಬೇಕೋ ಆ ನಂಬರ್ ನಮ್ಮ ಕಡೆಯಿಂದ ಗಿಫ್ಟು. ಟೋಟಲ್ ನಂಬರ್ ಕ್ಯಾಲ್ಕುಲೇಷನ್ ಇರೋ ಕಸ್ಟಮರ್ಸ್ ಬರ್ತಾರೆ.
ಸರ್ ನಮಗೆ 9 ಬೇಕು ಟೋಟಲ್ ಲೆಕ್ಕ ಹಾಕಿದ್ರೆ 10 ಬೇಕು 8 ಬೇಕು, ಅವರಿಗೆ ಈ ಸಲ ಔಟ್ ಸ್ಟೇಷನ್ ಇರೋದು ಕಾರ್ಸಲ್ಲಿ ನಮ್ಮ ಕಡೆಯಿಂದ ಒಂದು ನಂಬರ್ ಗಿಫ್ಟ್ ಅವ್ರಿಗೆ. ಆ್ಯಂಡ್ ವೀಕ್ಷಕರೇ, ಎಷ್ಟು ಫಾಸ್ಟಾಗಿ ಪ್ರೊಸೆಸಿಂಗ್ ಮಾಡಿ ನಿಮಗೆ ನಂಬರ್ ಕೊಡ್ತಾರೆ ಅಂತ ಹೇಳಿದ್ರೆ, ರೀಸೆಂಟಾಗಿ ಅಷ್ಟೇ ನಮ್ಮ ಬ್ರದರ್ಗೂ ಒಂದು ಗಾಡಿ ಕೊಡಿಸಿದ್ವಿ ಇಲ್ಲಿ. ವಿತಿನ್ 1 ಡೇ ನಂಬರ್ ಕೊಟ್ಟಿದ್ದಾರೆ, ಹೇಳ್ದಂಗೆ ಅದೇ ಥರ ಮಾಡಿಕೊಡ್ತಾರೆ ಎಲ್ರಿಗೂ. ಯಾವುದೇ ರೀತಿ ಡಾಕ್ಯುಮೆಂಟೇಷನಲ್ಲಿ ನಿಮಗೆ ಭಯ ಬೇಡ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಬೈ, ತುಂಬ ಜನ ಲೋನಲ್ಲೂ ಕೂಡ ನೋಡ್ತಾ ಇರ್ತಾರೆ. ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ? ಲೋನ್ ಫೆಸಿಲಿಟಿ 3 lakhs to 5 lakhs ಡೌನ್ ಪೇಮೆಂಟ್ ಇದೆ. ನಾರ್ಮಲ್ ಆಗಿ ನಮಗೆ 14 ಮಾಡೆಲ್ಗೆ ಲೋನು 8 to 10 lakhs ಬಿಲೋ ಆಗುತ್ತೆ. 15 ಮಾಡೆಲ್ಗೆ ಆಲ್ವೇಸ್ 10 to 15 lakhsವರೆಗೂ ಟ್ರೈ ಮಾಡ್ಬೋದು. ನಮ್ಮ ವೀಕ್ಷಕರದ್ದು ಸಿವಿಲ್ಲು ಏನಿದೆ ಹೆಂಗಿದೆ ನೋಡಿ ಚೆಕ್ ಮಾಡಿ, ಪ್ರೀವಿಯಸ್ ಬೌನ್ಸ್ ಹಿಸ್ಟ್ರಿ, ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿರೋರಿಗೆ ವಿತಿನ್ 48 ಅವರ್ಸಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಅದೂ 16% ರೆಡ್ಯೂಸಿಂಗ್ ಇಂಟ್ರೆಸ್ಟಲ್ಲಿ. TVS ಫಿನಾನ್ಸ್ ಇದೆ, ಪಿರಾಮಲ್ ಫಿನಾನ್ಸ್ ಇದೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದೆ, ICICI ಬ್ಯಾಂಕ್ ಅವರಿದ್ದಾರೆ. ನಿಮ್ಗೆ ಯಾವ ಬ್ಯಾಂಕಲ್ಲಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೋ ಅದರಲ್ಲಿ ಮಾಡಿಕೊಡೋಣ. ಮತ್ತು ನಿಮ್ಮ ಬ್ರದರ್ಗೂ ಗಾಡಿ ಕೊಟ್ಟಿದ್ದೀವಿ, ನಿಮಗೂ 24 ಅವರ್ಸಲ್ಲಿ ನಂಬರ್ ಮಾಡಿಕೊಟ್ಟಿದ್ದೀವಿ. ಗಾಡಿ ಬಗ್ಗೆ ನಮ್ಮ ಹತ್ರ ನಾನು ಆಲ್ವೇಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ, 1 ನಿಮಿಷನೂ ವಾರಂಟಿ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ಯಾವ ಗಾಡಿನೂ ನಾನ್ ಆಕ್ಸಿಡೆಂಟಲ್ಲಿದೆ, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ, ಏಪ್ರಾನ್ಸ್ ಸೇಫ್ ಇದೆ, ರೀಪೇಂಟ್ ಇಲ್ಲ. ನಾವು ನಮ್ಮ ಬಂಡವಾಳ ಹಾಕಿರೋದು, ನಾವು ನಿಮ್ಮ ಥರನೇ ಹುಡುಕಾಡಿ 100ರಲ್ಲಿ 1 ಗಾಡಿ ತೆಗಿತಿದ್ದೀವಿ. ಆ ಪ್ರಕಾರ ಗಾಡಿಗಳು ಸ್ಟಾಕ್ ಕ್ಲಾಸ್ ಆಗಿದೆ, ರೆಕಾರ್ಡೆಡ್ ಇದೆ, ಜೆನ್ವಿನ್ ಇದೆ. ಮೀಟರ್ ಓಡೋಮೀಟರ್ ಯಾವುದು ನಿಮಗೆ ಹಿಂದೆ ಮುಂದೆ ಇರಲ್ಲ. ನಮ್ಮ ಹತ್ರ ಗಾಡಿ ತೊಗೊಂಡ್ರೆ ಅದು ಮೇನ್ ಅಡ್ವಾಂಟೇಜ್. ಸೆಕೆಂಡರಿ ವ್ಯವಹಾರ ಮಾಡಬೇಡಿ, ಗಾಡಿ ಬಂದು ಅಕ್ಕಪಕ್ಕ ನಿಯರೆಸ್ಟ್ ಟೊಯೋಟಾಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಆನ್ ಟೇಬಲ್ ಕೂತ್ಕೊಳ್ಳಿ. ಮಾರ್ಕೆಟಿಂದ ಬೆಸ್ಟ್ ಪ್ರೈಸ್ ನಾನು ಕೊಡ್ತೀನಿ. ಖಂಡಿತ ಬೈ. ಹಂಗಾದ್ರೆ ಬನ್ನಿ ಆಗಿದ್ರು ವೀಕ್ಷಕರೇ, ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಲ್ಡ್ ಶೇಪ್ ಫಾರ್ಚುನರ್ ನೋಡ್ತಿರೋರಿಗೆ ಮೊದಲನೇ ವೆಹಿಕಲ್ ಟೈಪ್ 2 ಫಾರ್ಚುನರ್ ಇದೆ. ಎಸ್ ಸರ್. ಸರ್ ಟೈಪ್ 2 ಫಾರ್ಚುನರ್ ಚೀಪೆಸ್ಟ್ ಪ್ರೈಸಲ್ಲಿ ಲಾಸ್ಟ್ ಟೈಮು ನಿಮ್ಮ ವಿಡಿಯೋದಲ್ಲಿ ಒಂದು 10 lakhsಗೆ ಕೊಟ್ಟಿದೆ. 2013 ಮಾಡೆಲ್ಲ. ಸೇಮ್ 2013 ತಂದಿದ್ದೀನಿ. 4x4 ಸಿಂಗಲ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಒಂದು ಬಂಪರ್ ಬಿಟ್ಟು ಪೂರ್ತಿ ಗಾಡಿ ಒರಿಜಿನಲ್ ಇದೆ, ಒಂದು ಬಂಪರ್ ಪಾಯಿಂಟ್ ಆಗಿರೋದು. ಪ್ರೈಸಿಂಗು 10,75,000, 10,75,000 ವಿತ್ NOC ಕೊಡ್ತೀನಿ. ಪ್ಲಸ್ 2,25,000 ಅಡಿಷ್ನಲ್ ಚಾರ್ಜಸ್ ಫಾರ್ ಕರ್ನಾಟಕ ರಿಜಿಸ್ಟ್ರೇಷನ್ ಆಗುತ್ತೆ. ಅದರಲ್ಲೇನು ಆನ್ ಟೇಬಲ್ ನೆಗೋಷಿಯೇಷನ್ ಮಾಡಿಕೊಡ್ತೀನಿ. ಗಾಡಿ ಟೈರಿಂದ ಹಿಡಿದು ಬಾಡಿ ಲೈನಿಂದ ಹಿಡಿದು ಏನು ಡೆಂಟು ಡ್ಯಾಮೇಜಸ್ಸು ಏನೂ ಇಲ್ಲ. ಗಾಡಿ ಕ್ಲಾಸಾಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರು, 13 ಮಾಡಲ್, 4x4. ಲೋನು 7 to 8 ಲಕ್ಷ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ದರೆ ಟ್ರೈ ಮಾಡೋಣ. ಆ್ಯಂಡ್ ವೀಕ್ಷಕರೇ, ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಬೇರೆ ಕಡೆ ನಿಮಗೆ ಫಾರ್ಚುನರ್ ಇಷ್ಟು ಆಪ್ಷನ್ ಸಿಕ್ಕಿದ್ರು ಬರೀ ಟೊಯೋಟಾದಲ್ಲಿ ಸಿಗ್ಬೋದು ಅಷ್ಟೇ, ಬಟ್ ಕಲರ್ ಆಪ್ಷನ್ ಸಿಗಲ್ಲ. ಬಟ್ ಇಲ್ಲಿ ನೋಡಿ, ವೈಟ್ ಕಲರೇ ಎಲ್ಲ ಹುಡ್ಕೋದು. ವೈಟ್ ಕಲರಲ್ಲಿ ಎಷ್ಟು ಗಾಡಿ ಬೇಕು ಅಷ್ಟು ಗಾಡಿ ವೈಟ್ ಕಲರಲ್ಲಿ ಇದೆ. ಖಂಡಿತವಾಗ್ಲೂ ಬರ್ಬೋದು. ಬ್ಲ್ಯಾಕ್ 1-2 ವೆಹಿಕಲ್ ಇದೆ. ನೆಕ್ಸ್ಟ್ ಇದು ಬೈ, ಇದು ನಮ್ಮ ಕಸ್ಟಮರ್ ಗಾಡಿ. 3 years ಮುಂಚೆ ನಾವು ಸೇಲ್ ಮಾಡಿದ್ವಿ. ಅವರು ಟೊಯೋಟಾದಲ್ಲಿ ರೆಕಾರ್ಡ್ ಹಂಗೆ ಮೇಂಟೈನ್ ಮಾಡೋರೆ. ಓಕೆ. ಯಾರ್ದು ಗಾಡಿ ಅಂದರೆ ಮಠ ಸ್ವಾಮೀಜಿದು. ಇವರು ಮಠ ಸ್ವಾಮೀಜಿ, ಓನರ್ಶಿಪ್ ಸೆಕೆಂಡ್ ಆಗಿದೆ. ಗಾಡಿ 1,30,30,000 ಚಿಲ್ಲರೆ ಓಡಿದೆ, ರೆಕಾರ್ಡೆಡು. ಗಾಡಿ ಕಂಡೀಷನ್ ನೋಡ್ಬೋದು. ಪ್ರೈಸಿಂಗು 14,75,000ಗೆ ವಿತ್ ಕರ್ನಾಟಕ ನಂಬರ್ ಆಲ್ರೆಡಿ ಆಗಿರೋದು. 14,75,000, 4x4 2014 ಸಿಂಗಲ್ ಓನರ್ ಗಾಡಿ. ಆ್ಯಂಡ್ ವೀಕ್ಷಕರೇ, ಎಲ್ಲ ಗಾಡಿದು ನಿಮಗೆ ಇಂಟೀರಿಯರ್ ತೋರ್ಸೋಕ್ಕೆ ಹೋಗಲ್ಲ. ಸೆಂಟ್ರಲ್ಲಿ ಈ ಗಾಡಿ ಕೆಲವೊಂದು ಗಾಡಿಗಳದ್ದು ತೋರಿಸ್ತೀನಿ, ನೋಡ್ತಿರ್ಬೋದು. ಎಕ್ಸ್ಟೀರಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಗಾಡಿದು ಕೂಡ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, ಹೆಡ್ಲ್ಯಾಂಪ್ ವಾಷರ್, ಫಾಗ್ ಲ್ಯಾಂಪು ಎಲ್ಲ ಬರುತ್ತೆ. ಆಟೋ ಫೋಲ್ಡಿಂಗ್ ವಾರ್ ವಿಎಮ್ಸು. ಆ್ಯಂಡ್ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಫಾರ್ಚುನರಲ್ಲಿ. ಸನ್ರೂಫ್ ಒಂದು ಬಿಟ್ಟು ಅಗೈನ್ ಡ್ಯೂಯಲ್ ಏರ್ ಬ್ಯಾಗು, ABS, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಂಡ್ರಾಯ್ಡ್ ಹಾಕಿದ್ದಾರೆ ಇದರಲ್ಲಿ. ಲೆದರ್ ಅಪೋಲ್ಸ್ಟ್ರಿ ಕೂಡ ಬರುತ್ತೆ. 4x4 ಪ್ರೀತಿಯಲ್ಲಿ ನಾವು ನಿಲ್ಸಿದ್ದೀವಿ. ಸ್ವಾಮೀಜಿ ಪ್ರೀತಿಯಲ್ಲಿ ಯಾರಾದರೂ ಫಾಲೋವರ್ಸ್ ಇದ್ರೆ ಅವ್ರದ್ದು ಬಂದು ಗಾಡಿ ನೋಡ್ಬೋದು. ಕ್ಲಾಸಾಗಿ ಮೇಂಟೈನ್ ಆಗಿದೆ, ಗಾಡಿ ಚೆನ್ನಾಗಿದೆ. ಪ್ರೈಸಿಂಗ್ ಅವ್ರ ಪ್ರೀತಿಯಲ್ಲಿ ನಾವು ನಿಲ್ಲಿಸಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಇದೊಂದು ಗಾಡಿ ಹೋಗಲಿ ಅಂತ ಅವ್ರದ್ದು. ಯಾಕಂದರೆ ವಿ ಹ್ಯಾವ್ ಸೋಲ್ಡ್, ನಾವೇ ಹಳೆ 3 ವರ್ಷ ಹಿಂದೆ ಸೇಲ್ ಮಾಡಿದ್ದೀವಿ. ಓಕೆ. ಮತ್ತೊಂದು ಗಾಡಿ ಮಾಹಿತಿ ಕೊಡ್ಲ ಕಿರಣ್ ಭಾಯ್. ಹಾಂ ಬೈ. TRD ಸ್ಪೋರ್ಟಿವ್ ಕಿಟ್, ಲಕ್ಸುರಿ ಆಗಿ ಕಾಣುತ್ತೆ, ರಿಚ್ ಲುಕ್ ಇದೆ. ಕಾರು ಗ್ರಿಲ್ ನೋಡ್ಬೋದು. ಫ್ರಂಟು ಟೊಯೋಟಾದಿದೆ, ಮಾಡಿಫೈಡ್ ಗ್ರಿಲ್ಲು, ಮಾಡಿಫೈಡ್ ಇದು ಬಂಪರ್ಸು. ಇದರಲ್ಲಿನೂ LED ಇದೆ. ಇದರಲ್ಲಿ DRL ಕಿಟ್ ಇದೆ. ನಿಮಗೆ ಬ್ಯಾಕ್ ಸ್ಪಾಯ್ಲರು TRD ಬರುತ್ತೆ. ಸೆಂಟ್ರಲ್ಲಿ ನಿಮಗೆ ಕ್ಲಾಡಿಂಗ್ TRD ಬರುತ್ತೆ. ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ. 15 ಮಾಡಲ್ 4x4 ಸಿಂಗಲ್ ಓನರ್ ಗಾಡಿ. ನಮ್ಮ ಪ್ರೈಸಿಂಗ್ ಬಂದು ಈ ಗಾಡಿ ಪ್ರೈಸು ನಾಮಿನಲ್ ಆಗಿ ನಮ್ಮ ಎಲ್ಲ ಗಾಡಿ ಪ್ರೈಸ್ಗಿಂತ 1.5 ಲಕ್ಷ ಡಿಫ್ರೆನ್ಸ್ ಇರುತ್ತೆ. 17,25,000 ವಿತ್ NOC ಕೊಡ್ತೀನಿ. ಆನ್ ಟೇಬಲ್ ನೆಗೋಸಿಯೇಷನ್ ಕೊಡ್ತೀನಿ. ಪ್ಲಸ್ 2,50,000 ನಿಮಗೆ ಕರ್ನಾಟಕ ನಂಬರ್ ಚಾರ್ಜ್ ಆಗುತ್ತೆ.
ಅದು ಏನಿದೆ ಆನ್ ಟೇಬಲ್ ಮಾಡ್ಕೊಡ್ತೀನಿ. 15 ಮಾಡಲ್ 1.5 ಲಕ್ಷ ಓಡಿದೆ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ತಗೊಳ್ಳೋರು ₹1 ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆಯಾ ಇದಕ್ಕೂ? ರೆಕಾರ್ಡ್ ಇಲ್ದಿರೋದು ಗಾಡಿ ಇಲ್ಲ ರೈಸ್ ಬೈ ಹತ್ರ. ಯಾವುದು ಒಂದು ಗಾಡಿ ಬಂದಿದೆ ಅಪರೂಪ, ರೆಕಾರ್ಡ್ ಜೆನ್ಯೂನ್ ರೆಕಾರ್ಡ್ ಓಡಿರೋದು ಗಾಡಿ. 2017 ಮಾಡಲ್, ಸಿಂಗಲ್ ಓನರ್, 70,000 ಓಡಿರೋದು, ಲೋ ಮೈಲೇಜು. ಪ್ರೈಸಿಂಗ್ ಕೊಟ್ಟರೆ ಖುಷಿಯಾಗಿ ಬಿಡಬೇಕು ವೀಕ್ಷಕರು. 23,75,000ಕ್ಕೆ ಮಾತ್ರ NOC ಸಮೇತ ಕೊಡ್ತೀನಿ. ಅದು ನ್ಯೂ ಶೇಪ್ 23,75,000 ವಿತ್ NOC ಕೊಡ್ತೀನಿ. 24 ಅವರ್ಸಲ್ಲಿ ನಂಬರ್ ಕೊಡ್ತೀನಿ. 4x2 ಮ್ಯಾನ್ಯುಯಲ್, ಸಿಂಗಲ್ ಓನರ್, 17 ಸಿಗ್ಮಾ ವೇರಿಯಂಟು. ಈ ಗಾಡಿ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ನೋಡ್ಬೋದು, ರೆಕಾರ್ಡು ಅಂಟಿಸಿದ್ದೀನಿ. ಜೆನ್ಯೂನ್ ಆಗಿ ಓಡಿರೋದು ಗಾಡಿ. ಆ್ಯಸ್ ಬೆಸ್ಟ್ ಆ್ಯಸ್ ಪಾಸಿಬಲ್ ನಿಮಗೆ ಇನ್ನೂ ಆನ್ ಟೇಬಲ್ ನೆಗೋಸಿಯೇಷನ್ ಏನಾಗುತ್ತಾ ಕೊಡ್ತೀನಿ. ಸೂಪರ್ ಬೈ. ಆ್ಯಂಡ್ ವೀಕ್ಷಕರು ನೋಡ್ತಿರ್ಬೋದು, ನ್ಯೂ ಶೇಪು ಎಲ್ಲ ಗಾಡಿ. ಇಂಟೀರಿಯರ್ ಒಂದ್ಸಲಿ ತೋರ್ಸಂಗಿದ್ರೆ ಒಂದು ತೋರಿಸಿ. ಆ್ಯಸ್ ಇಟ್ ಈಸ್ ಕಂಡೀಷನ್ ನಿಲ್ಲಿಸಿರ್ತಾರೆ. ಆ್ಯಸ್ ಇಟ್ ಈಸ್ ಕಂಡೀಷನ್ನೇ ಇಷ್ಟು ಚೆನ್ನಾಗಿದ್ದಾವೆ. ಯಾವುದೂ ಕೂಡ ತೊಗೊಂಬಂದು ಇನ್ನೊಂದು ಮಾಡಿರೋದು ಮತ್ತೊಂದು ಮಾಡಿರೋದು ಏನೂ ಇಲ್ಲ. ಆ್ಯಂಡ್ ಜೊತೆಗೆ ಪಾಲಿಷಿಂಗ್ ಕೂಡ, ಇಫ್ ಇನ್ ಕೇಸ್ ನೀವು ಗಾಡಿ ಎಷ್ಟು ಇಷ್ಟ ಆದಮೇಲೆ ಪಾಲಿಷಿಂಗ್ ಮಾಡಿಸಿದ್ಮೇಲೆ ಇನ್ನೂ ಹೊಸ ಥರ ಕಾಣುತ್ತೆ. ಇನ್ನೊಂದು ಕೋಟು ಕಸ್ಟಮರ್ ಬಂದಿದ್ದ ಟೈಮಲ್ಲಿ ಹೊಸ ಮ್ಯಾಟ್ಸು ಕೋಟ್ಸು ಎಲ್ಲ ಮಾಡಿ ನಿಮಗೆ ಫೈನಲ್ ಫಿನಿಶ್ ಮಾಡಿ ವಿತ್ ನಂಬರು ರಿಬನ್ ಸಮೇತ ಕೊಡೋಣ. ಕಿರಣ್ ಭಾಯ್, ಮತ್ತೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕೆ ಕ್ರೆಟಾ ತಗೊಳ್ಳೋರು, ಬ್ರೆಜಾ ತಗೊಳ್ಳೋರು, ಬೇರೆ 5 ಸೀಟರ್ 7 ಸೀಟರ್ XUVಗೆ ಹೋಗೋರು ನಮ್ಮ ಹತ್ರನೂ ಕೆಲವು ಟೈಮ್ ಬರುತ್ತೆ. ನಾವು ಯಾಕೆ ಫಾರ್ಚುನರ್ ಪ್ರಿಫರ್ ಮಾಡ್ತೀವಿ ಅಂದರೆ, ಹಳ್ಳ ಇರಲಿ ಗುಂಡಿ ಇರಲಿ ಏನಾದರೂ ಈ ಥರ ತಾಪತ್ರೆಗಳಿದ್ರೂ ಫ್ಯಾಮ್ಲಿಯಲ್ಲಿ ಸಿಟಿನಲ್ಲಿ ಔಟ್ಸೈಡು ಹೈವೇದಲ್ಲಿ ರೋಡ್ ಗ್ರಿಪ್ ಕಾರ್ ಇದು ಕ್ಲಾಸಾಗಿ ಮೇಂಟೈನ್ ಮಾಡ್ಬೋದು. ವರ್ಷಕ್ಕೆ ಒಂದು 10-15 ಸಾವಿರ ಖರ್ಚು ಮಾಡಿದ್ರೆ ಲೋ ಮೇಂಟೆನೆನ್ಸ್. ವರ್ಷಕ್ಕೆ ಒಂದ್ಸಲಿ ಈ ಥರ ಗಾಡಿಗಳು ತೊಗೊಂಡ್ರೆ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. 10 ಲಕ್ಷವರೆಗೂ ಓಡಿಸ್ಬೋದು. ಮೇನ್ ಅಡ್ವಾಂಟೇಜ್ ಆಫ್ ಟೊಯೋಟಾ ನಾನು ಸೆಲೆಕ್ಟ್ ಮಾಡಿರೋದು ಅಪ್ ಟು 10 lakhs ಇಂಜಿನ್. ಇಂಥದ್ದು ಗಾಡಿಗಳು ತಗೊಳ್ಳಿ, ಲೈಫ್ ಬರುತ್ತೆ, ಡ್ಯೂರೇಬಲ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. 4x4 ನೋಡಿ, ಹಳ್ಳ ಇರಲಿ ಗುಂಡಿ ಇರಲಿ, ನಿಮಗೆ ಸಮುದ್ರ ನೀರು ಇರಲಿ, ನದಿ ನೀರು ಇರಲಿ, ನಿಮ್ಮ ಬೆಟ್ಟೆ ಇರಲಿ, ಎಲ್ಲಿ ಬೇಕಾದರೂ ಅಂತ ಹೋಗ್ಬೋದು 4x4 ಹಾಕ್ಕೊಂಡು. ಮತ್ತು ಇಲ್ಲಿ ಒಂದು 4x4 ಇದೆ, ಅದ್ರದ್ದು ಮಾಹಿತಿ ಕೊಡ್ತೀನಿ. 4x2 ಕೊಟ್ಬಿಡ್ತೀನಿ ಫಸ್ಟು ಕಿರಣ್ ಭಾಯ್ಗೆ. 4x2 ಅಡ್ವೊಕೇಟ್ ಓಡಿಸಿರೋದು ಕಾರ್ ಅಂದರೆ ನಮ್ಮ ವೀಕ್ಷಕರು ಇಷ್ಟಪಡೋರು. ಅಲ್ಲಿ ಬ್ಯಾಚಿಂಗ್ ಇದೆ. ಅಡ್ವೊಕೇಟ್ ಓಡಿಸಿರೋದು 1,07,000 ಕಿಲೋಮೀಟ್ರ್ ಓಡಿದೆ, ರೆಕಾರ್ಡೆಡು ಗಾಡಿ. ಟೋಟಲ್ ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಟೈರ್ಸು 80% ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಥರ ಇದೆ ಕಾರ್ ಮೇಂಟೈನ್ ಆಗಿರೋದು. ಪ್ರೈಸಿಂಗು 25 ಲಕ್ಷ ವಿತ್ NOC ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಅಂದರೆ 28.5 ಲಕ್ಷಕ್ಕೆ ಕೊಡೋಣ ಅಂತ ಇದ್ದೀವಿ. ಇನ್ನು ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಏನು ಬೆಸ್ಟ್ ಆಗುತ್ತೆ ಸಣ್ಣ ಪುಟ್ಟ ಅದರಲ್ಲಿ. ಗಾಡಿ ಮೇಲೆ ದುಡ್ಡು ಏನು ಕಿರಣ್ ಭಾಯ್, ನಮ್ಮ ಹತ್ರ ಲೋ ಮೈಲೇಜಿಂದ ಹೈ ಮೈಲೇಜ್ ಇದೆ. ಪ್ರೈಸಿಂಗಲ್ಲಿ ನಾರ್ಮಲ್ ಫಾರ್ಚುನರಿಂದ ಹೈ 30 ಲಕ್ಷವರೆಗೂ ನಮ್ಮ ಹತ್ರ ಈ ಸಲ ಬಜೆಟಲ್ಲಿದೆ. ಈ ಗಾಡಿ ಪ್ರೈಸಿಂಗು 25 ಲಕ್ಷ ವಿತ್ NOC ಕೊಡ್ತೀನಿ. 28.5 ಲಕ್ಷಕ್ಕೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಆ್ಯಂಡ್ ವೀಕ್ಷಕರೇ, ಇವ್ರು ಹೇಳಿದ್ರು ಫಾರ್ಚುನರ್ ತೊಗೊಂಡ್ರೆ ಈ ಥರ ಹಳ್ಳ ದಿಣ್ಣೆ ಆಗಿರಲಿ ಏನೇ ಆಗಿರಲಿ ಅದಕ್ಕೆಲ್ಲ ಕಂಫರ್ಟಬಲ್ ಆಗಿ ತಿರುಗಾಡ್ಬೋದು, ಆಫ್ ರೋಡ್ ಕೂಡ ಓಡಿಸ್ಬೋದು, ಒಂದು ಸ್ಟೇಟಸ್ ಸಿಂಬಲ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇದು ಡಿಪ್ರಿಷಿಯೇಟಿಂಗ್ ಅಸೆಟ್ ಅಲ್ಲ. ಇದು ಬೇರೆ ಗಾಡಿಗಳು ತೊಗೊಂಡ್ರೆ ಡೈರೆಕ್ಟ್ ಡಿಪ್ರಿಷಿಯೇಟ್ ಆಗಿಬಿಡುತ್ತೆ. ಬಟ್ ಇದು ರೀಸೇಲ್ ಕಿಂಗ್ ಅಂತಲೇ ಕರೀತಾರೆ ಇದನ್ನು. ಯಾವಾಗ ಮಾರಿದ್ರು ನೀವೇನು ಹಾಕಿರ್ತೀರ ದುಡ್ಡು ಅದರಲ್ಲಿ 90% ಆರಾಮಾಗಿ ವಾಪಸ್ ಬಂದ್ಬಿಡುತ್ತೆ. ಬೈ ಇನ್ನೊಂದು ಈ ಗಾಡಿ ಇದು 4x4 ಸಿಗ್ಮಾ ವೇರಿಯಂಟಲ್ಲಿ. ಸಿಗ್ಮಾದಲ್ಲಿ ಮಾಹಿತಿ ಕೊಡ್ತೀನಿ. ಸಿಗ್ಮಾ 3 ಬರೋದು, ಇದು ಸಿಗ್ಮಾ 3, ಅದು ಸಿಗ್ಮಾ 3. ಇದು 4x4ಗೆ ಕಂಪನಿಯಿಂದ ಸಿಗ್ಮಾ 4 ಅಂತ ವೇರಿಯಂಟ್ ಕೊಟ್ಟವ್ರೆ ಹೆಸರು. ಓಕೆ, ಇದು ಸಿಗ್ಮಾ 4 ವೇರಿಯಂಟು. ಸಿಗ್ಮಾ 4ಅಲ್ಲಿ 4x4 ಸಿಂಗಲ್ ಓನರ್, ಲೋ ಮೈಲೇಜ್, 82,000 ಓಡಿದೆ. ರೆಕಾರ್ಡೆಡ್ ಗಾಡಿ. ಬಂಪರು ಒಂದು ಬಂಪರು ಪೇಂಟ್ ಇಲ್ಲ, ಪೂರ್ತಿ ಗಾಡಿ ಒರಿಜಿನಲ್ ಇದೆ. ಓಕೆ, ಗಾಡಿ ಓಡಿರೋದು 82,000. ಪಿನ್ ಟು ಪಿನ್ ಸರ್ವಿಸ್ ಟೊಯೋಟಾದಲ್ಲಾಗಿದೆ. ಪ್ರೈಸಿಂಗು 25,75,000 ವಿತ್ NOC ಹೇಳ್ತಾ ಇದ್ದೀವಿ. ಅದರಲ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ, ನೆಗೋಷಿಯೇಟ್ ಮಾಡಿಕೊಡ್ತೀನಿ ಬೆಸ್ಟಿಂದ ಬೆಸ್ಟು. ಕರ್ನಾಟಕ ನಂಬರ್ ಸಮೇತ ತೊಗೊಳ್ತೀರಂದರೆ 3.5 ಲಕ್ಷ ಹತ್ತತ್ರ ಅಡಿಷ್ನಲಿ ಆ್ಯಡ್ ಮಾಡಿದ್ರೆ 29,50 ಹತ್ತತ್ರ ಬರುತ್ತೆ. ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಇದಕ್ಕೆ ಅದಕ್ಕೂ 3 ಗಾಡಿಗೂ ಪ್ರೈಸಿಂಗ್ ವೇರಿಯನ್ಸ್ ಇದೆ. ಯಾಕೆ, ಅದು 4x2, ಇದು 4x2, ಇದು 4x4. 3 ಕ್ವಾಲಿಟಿ ಆಫ್ ಕಾರ್ಸಲ್ಲೇನೋ ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ವೇರಿಯನ್ಸ್ ಇದೆ ಕಾರಲ್ಲಿ. ಎಸ್ ಆ್ಯಂಡ್ ಇದು 4x2 ಆಟೋಮೆಟಿಕ್. ಇದು 4x2 ಮ್ಯಾನ್ಯುವಲ್, ಅದೂ 4x2 ಮ್ಯಾನ್ಯುವಲ್. ಅದೊಂದು ಅಡ್ವೊಕೇಟ್ ಕಾರ್, ಇದೊಂದು ನಾರ್ಮಲ್ಲು. ಓಕೆ, TRD ಸ್ಪೋರ್ಟಿವ್ ಕಿಟ್ ಮತ್ತೊಂದು ಗಾಡಿ. ಇದು ಒಂದು MLA ಓಡಿಸಿರೋದು ಕಾರು, ಸೆಕೆಂಡ್ ಓನರ್ಶಿಪ್ಪಲ್ಲಿದೆ. 2015. ಇದು ಟೊಯೋಟಾ ಕಂಪನಿಯಲ್ಲಿ ಸರ್ವಿಸ್ ಆಗಿಲ್ಲ. ಈ ಆಗಿರೋದು GX ಆಟೋ ಕಾರ್ ಸರ್ವಿಸ್ ಅಂತ
ಅವ್ರ ಮನೆ ಪಕ್ಕದಲ್ಲಿ ಒಂದು ನೋನ್ ಶೋರೂಮ್ ಇದೆ UP-ನಲ್ಲಿ, ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಇದೆ, ಅದರದ್ದು ಸರ್ವಿಸ್ ಇದೆ. ಟೊಯೋಟಾನಲ್ಲಿ ಮಾತ್ರ ಹೋಗಿಲ್ಲ. ಈ ಗಾಡಿ TRD ಸ್ಪೋರ್ಟಿವ್ ಕಿಟ್ ಇತ್ತು, ಗಾಡಿ ಕ್ಲಾಸಾಗಿ ಮೇಂಟೈನ್ ಆಗಿದೆ, ₹1 ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ನಾನು ವಿತೌಟ್ ರೆಕಾರ್ಡು ನಾನು ಯಾವುದು ಗಾಡಿ ತರಲ್ಲ. ಆ ಗಾಡಿ ಆ ಕ್ವಾಲಿಟಿ ಆ ಕಂಡೀಷನ್ನಲ್ಲಿದೆ, ಗ್ಲಾಸಸ್ ಸಮೇತ ಒರಿಜಿನಲ್ ಇದೆ, ಟೋಟಲ್ ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. 1,33,000 ಓಡಿದೆ. ಪ್ರೈಸಿಂಗು 14,25,000ಕ್ಕೆ ವಿತ್ ಕರ್ನಾಟಕ ನಂಬರು, ವಿತ್ ಕರ್ನಾಟಕ ನಂಬರ್ 16,75,000 ಕೊಡ್ತೀನಿ. ನಾರ್ಮಲ್ NOC ಸಮೇತ 14,25,000 ಕೊಡ್ತೀನಿ. ಓಕೆ. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, ಪ್ರತಿ ಗಾಡಿ ಕೂಡ ವೈಟ್ ಕಲರಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಒಂದ್ಸಲಿ ಬಂದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ ಗಾಡಿ ತಗೊಳ್ಳಿ ಅಂತ. TRD ಕಿಟ್ ಕರ್ನಾಟಕ ನಂಬರ್ ಗಾಡಿ, 2015 ಸಿಂಗಲ್ ಓನರ್ ಗಾಡಿ ಕಿರಣ್ ಬೈ. ಭಾಳ ಬ್ಯೂಟಿಫುಲ್ ಆಗಿದೆ, ಕ್ಲಾಸ್ ಆಗಿದೆ, ವೆರಿ ವೆಲ್ ಮೇಂಟೈನ್. ಬ್ಲ್ಯಾಕ್ ಇಂಟೀರಿಯರ್ ಇದೆ, TRD ಸ್ಪಾಯ್ಲರ್ಸ್ ಇದೆ, TRD ಬಂಪರ್ಸ್ ಇದೆ, TRD ಗ್ರಿಲ್ ಇದೆ, ಕ್ಲಾಸಾಗಿ ಮಾಡಿಫೈ ಆಗಿದೆ. ಈ ಕಾರು ಈ ಸಲ ನಮ್ಮ ವೀಕ್ಷಕರಿಗೆ ಬೇರೆ ಡಿಫ್ರೆಂಟಾಗಿ ಸ್ಟಾಕ್ ಕೊಡ್ತಾ ಇದ್ದೀನಿ. ನಾರ್ಮಲ್ ಫಾರ್ಚುನರ್ ನೋಡಿ ಜನ ಬೇಜಾರಾಗಿರೋರಿಗೆ ಸ್ವಲ್ಪ ಡಿಫ್ರೆಂಟ್ ಕ್ವಾಲಿಟಿ, ಡಿಫ್ರೆಂಟ್ ಟೇಸ್ಟ್. ನಾರ್ಮಲ್ ನಾಮಿನಲ್ ಹೆಂಗೆ ಬರ್ತಾ ಇತ್ತು ರೆಗ್ಯುಲರ್ ಆಗಿ ಆ ಗಾಡಿಗಳೂ ಇದೆ. ಈ ಗಾಡಿಗಳು ಸ್ವಲ್ಪ ಒಂದು ಕೈ ಮೇಲೆ ಯಾರಾದರೂ ಹೋಗಿ ಆಫ್ಟರ್ ಮಾರ್ಕೆಟು ನಾವು ರಿಪೇರ್ ಮಾಡಿಸ್ತೀವಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತೀವಿ ಅಂಥದ್ದಿಂಥವ್ರಿಗೆ ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಗಾಡಿ ತಂದಿದ್ದೀವಿ. ಪ್ರೈಸಿಂಗು 17,50,000ಕ್ಕೆ ಮಾಡಿಕೊಡ್ತೀನಿ. ಆನ್ ಟೇಬಲ್ ನೆಗೋಷಿಯೇಷನ್ ಮಾಡಿಕೊಡ್ತೀನಿ. ಸೂಪರ್ ಬೈಕ್. ಆ್ಯಂಡ್ ವೀಕ್ಷಕರು ನೋಡ್ತಿರ್ಬೋದು, TRD ಕಿಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮಾಡಿಫಿಕೇಶನ್ ಮಾಡಿಸ್ಬೇಕು ಆ ಥರ ಏನಿಲ್ಲ. ಇಂಟೀರಿಯರ್ ಕೂಡ ನೋಡ್ಬೋದು ಎಷ್ಟು ಲಕ್ಸುರಿ ಆಗಿದೆ ಅಂತ ಹೇಳ್ಬಿಟ್ಟು. ಫಾರ್ಚುನರು ಬ್ಲ್ಯಾಕ್ ಕಲರಲ್ಲಿ ನೋಡ್ತಿರೋರಿಗೆ ಒಂದು ಬ್ಲ್ಯಾಕ್ ಬೀಸ್ಟ್ ಇದೆ. ಎಸ್ ಬೈ ಸರ್, ಬ್ಲ್ಯಾಕಲ್ಲಿ ನಾನು ಲಾಸ್ಟ್ ಟೈಮಲ್ಲಿ ವೀಡಿಯೋಲ್ಲಿ ತೋರಿಸಿದ್ದೆ, ಒಂದು NOC ಸಮೇತ ಇತ್ತು, ಈ ಕರ್ನಾಟಕ ನಂಬರ್ ಸಮೇತ ಇದೆ. ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. 16 ಮಾಡಲ್ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,60,000 ಕಿಲೋಮೀಟರ್ ಓಡಿರೋದು. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಬ್ಲ್ಯಾಕ್ ಒಳಗಡೆ ಇಂಟೀರಿಯರ್ ಇದೆ, ಬ್ಲ್ಯಾಕ್ ಕಲರ್ ವೈಟ್ ರೌಂಡು, ಒಂದು ಸ್ಕ್ರ್ಯಾಚ್ ಇಲ್ಲ ಗಾಡಿಯಲ್ಲಿ, ಡೆಂಟ್ ಇಲ್ಲ, ಏನಿಲ್ಲ, ರೆಕಾರ್ಡೆಡ್ ಓಡಿರೋದು. ಬ್ಲ್ಯಾಕ್ ಪ್ಯಾಂಥರ್ ಪ್ರೈಸಿಂಗು 19,50,000 ಕೋಟ್ ಮಾಡ್ತಾಯಿದ್ದೀವಿ. ಆನ್ ಟೇಬಲ್ ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಇದು ಆಫ್ಟರ್ 16 ಡೈರೆಕ್ಟ್ಲಿ 17 ಬಂದಿರೋದು ಬೈ. 16 ಮಾಡಲ್ ಲಾಸ್ಟ್ಲಿ ಬಂದಿರೋದು. ಓಕೆ. ಆ್ಯಂಡ್ ಇದು ಇಂಟೀರಿಯರ್ ಆಗಿರ್ಬೋದು ಮತ್ತು ಎಕ್ಸ್ಟೀರಿಯರು ವಿತ್ ಬ್ಲ್ಯಾಕಲ್ಲಿ TRD ಕಿಟ್ ಇರೋದ್ರಿಂದ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. GR ಸ್ಪೋರ್ಟ್ ಟೊಯೋಟಾ ಇತ್ತು, ಗ್ರಿಲ್ ಹಾಕ್ಸಿದ್ದೀನಿ. ಹೆಡ್ ಲ್ಯಾಂಪ್ಸ್ ಇದೆ, ನಿಮಗೆ ಫಾಗ್ ಲ್ಯಾಂಪ್ಸ್ ವೈಟ್ ಇದೆ, DRL ಕಿಟ್ ಇದೆ, ಎಲ್ಲ ನಾವು ತೋರಿಸೋಣ ಆಮೇಲೆ. ಎಸ್ ಬೈ. ಪ್ರೈಸ್ ಬೈ ಇದು ಪ್ರೈಸು ನಿಮಗೆ ಬೆಸ್ಟಿಂದ ಬೆಸ್ಟ್ ಪ್ರೈಸ್ 19.5 ಲಕ್ಷ ಇದೆ. ನೆಗೋಷಿಯೇಟ್ ಮಾಡಿಕೊಡ್ತೀನಿ ಆನ್ ಟೇಬಲ್. 2014 4x4 ಲೋ ಮೈಲೇಜು, ನಮಗೆ 150 2 ಲಕ್ಷವರೆಗೂ ಲೋ ಮೈಲೇಜೇ. ಕೆಲವರು ನಮಗೆ 1 ಲಕ್ಷ ಹತ್ರ ಇರೋದು ಗಾಡಿ ಕೊಡಿ ಅಂತಾರೆ. ಈ ಗಾಡಿ 2014 4x4 ಸಿಂಗಲ್ ಓನರ್, 1,10,000 ಕಿಲೋಮೀಟರ್ ಮಾತ್ರ ಓಡಿದೆ. ರೆಕಾರ್ಡೆಡು ಗಾಡಿ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಆಗಿದೆ. ಪ್ರೈಸಿಂಗು 14,25,000 ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಒಂದೇ ದಿನ ನಿಮಗೆ 24 ಅವರ್ಸ್ ಬಗ್ಗೆ ಗೊತ್ತಿದೆ. 16,75,000 ಕ್ಲೋಸ್ ಮಾಡಿ ಕೊಡ್ತೀನಿ. ಆ್ಯಂಡ್ ವೀಕ್ಷಕರೇ, ನನಗೆ ಒಂದು ಸರ್ಪ್ರೈಸು, ಈ ಸತಿ ಫಾರ್ಚುನರ್ ಜೊತೆಗೆ ಇನೋವಾ ಕ್ರಿಸ್ಟಾ ಕೂಡ ಸಾಕಷ್ಟು ವೆಹಿಕಲ್ಲು ತರಿಸ್ಬಿಟ್ಟಿದ್ದಾರೆ. ವೀಕ್ಷಕರ ಡಿಮ್ಯಾಂಡ್ ಮೇರೆಗೆ ಸುಮಾರು ಜನ ಕೇಳ್ತಾರಂತೆ ಇನೋವಾ ಕ್ರಿಸ್ಟಾ ಅಂತ ಹೇಳ್ಬಿಟ್ಟು. ಎಸ್ ಬೈ. ಕಿರಣ್ ಬೈ, ನಮ್ಮ ವೀಕ್ಷಕರ ಡಿಮ್ಯಾಂಡಲ್ಲಿ ವೈಟು, ಸಿಲ್ವರು, ಗೋಲ್ಡು, ಬ್ಲ್ಯಾಕ್ ರೆಡ್ 4 ಕಲರ್ 4 ಆಪ್ಷನ್ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾನ್ಯುವಲ್ಲೇ. ಝೆಡ್ಡು ಸದ್ಯಕ್ಕೆ ನಮಗೂ ಡಿಮ್ಯಾಂಡ್ ಇದೆ. ಕಂಪನಿಯಲ್ಲಿ ಚೆನ್ನಾಗಿರೋದು ಗಾಡಿಗಳು ಬರ್ತಾ ಇಲ್ಲ. ಆಸ್ ಸೂನ್ ಆಸ್ ನನಗೆ ಆಟೋಮೆಟಿಕ್ ಝೆಡ್ಡು ಯಾವುದಾದ್ರೂ ಮ್ಯಾನ್ಯುವಲ್ ಝೆಡ್ಡು ಚೆನ್ನಾಗಿರೋದು ಗಾಡಿಗಳು ಕೈಗೆ ಬಂದರೆ ಖಂಡಿತ ನೆಕ್ಸ್ಟ್ ಮಂತಲ್ಲಿ ನಿಮ್ಮ ವೀಡಿಯೋದಲ್ಲಿ ಅಪ್ಡೇಟ್ ಮಾಡೋಣ. ಈಗ ಮ್ಯಾನ್ಯುವಲ್ ವಿ ವರ್ಷನ್ನಲ್ಲಿ 3 ಗಾಡಿ ಇದೆ, GL ಒಂದಿದೆ. ವೈಟ್ ಲವರ್ಸ್ ಅವ್ರಿಗೆ ವೈಟ್ ತಂದಿದ್ದೀವಿ, ಪರ್ಲ್ ವೈಟ್ ಸಿಂಗಲ್ ಓನರ್ ಗಾಡಿ, 1,50,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಥರ ಮೇಂಟೈನ್ ಆಗಿದೆ. ನೋಡೋರು 60,000 ಓಡಿರಬೇಕು ಅಂತ ಹೇಳ್ಬೋದು ಗಾಡಿ. ಗಾಡಿ ಆ ಥರ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ರೂಫ್ ಕವರ್ನು ನೋಡಿ, ಲೆಫ್ಟಲ್ಲಿ ತೋರಿಸಿ ತೆಗ್ದಿಲ್ಲ. ಗಾಡಿ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಜೆನ್ಯೂನ್ ಕಾರು, ರೆಕಾರ್ಡಲ್ಲಿ ಮೇಂಟೈನ್ ಆಗಿರೋದು, ನಾನ್ ಆಕ್ಸಿಡೆಂಟಲ್ಲು. 2018 ವಿ ವೇರಿಯಂಟ್ ಮ್ಯಾನ್ಯುವಲ್ಲು ಸಿಂಗಲ್ ಓನರ್ ಗಾಡಿ, ಕರ್ನಾಟಕ ನಂಬರ್ ಸಮೇತ. 19,75,000 ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ನೆಗೋಷಿಯೇಟ್ ಮಾಡೋಣ. ನಮ್ಮ ವೀಕ್ಷಕರಿಗೆ NOC ಸಮೇತ ತಗೊಳ್ಳೋರು ಜನ ಇದ್ದಾರೆ. ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ. ಅದಕ್ಕೆ ನಾವು ಯಾವ ಗಾಡಿಗೂ ನಂಬರ್ಸ್ ಮಾಡಿಸಲ್ಲ. ಕೆಲವು ಟೈಮ್ ಪ್ರಾಬ್ಲಮ್ ಆಗುತ್ತೆ, ತಿರ್ಗಾ ಡಬಲ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತ. ಈ ಗಾಡಿ ವಿತ್ NOC ತಗೊಳ್ಳೋರಿಗೆ 17,25,000 ಮಾಡ್ಕೊಡ್ತೀನಿ. 17,25,000ಕ್ಕೆಲ್ಲ ಇನೋವಾ ಕ್ರಿಸ್ಟಾ 2018 ಮಾಡಲ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಸಿಲ್ವರ್ ಲವರ್ಸ್ ಇದ್ದಾರೆ ಸರ್. ಸಿಲ್ವರ್ ಬೇಕು, ನಮ್ಮ ಸಿಲ್ವರ್ ಕಲರ್ ಇದ್ರೆ ಕೊಡಿ ಅಂತ. ಸಿಲ್ವರ್ದೇ ಬೇರೆ ಟೇಸ್ಟು.
ಕಾರಲ್ಲಿ. ಸಿಲ್ವರ್ 2018 ಸಿಂಗಲ್ ಓನರ್, 1,40,000 ಕಿಲೋಮೀಟರ್ ಮಾತ್ರ ಓಡಿರೋದು. 80-90% ಟೈರ್ಸ್ ಇದೆ. ಹೆಂಗೆ ವೈಟ್ ಕ್ವಾಲಿಟಿ ಹೆಂಗಿದೆ, ಈ ಕಾರು ಕ್ವಾಲಿಟಿ ಹಂಗೆ ಇದೆ. ಗಾಡಿ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಇದೆ. ₹1 ತಗೊಳ್ಳೋರು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಏನು. ಪ್ರೈಸಿಂಗ್ ಬಂದು 17 ಲಕ್ಷ ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ 19.5 ಲಕ್ಷಕ್ಕೆ ಕೊಡ್ತೀನಿ. ಆಸ್ ಬೆಸ್ಟ್ ಆಸ್ ಪಾಸಿಬಿಲಿಟಿ ಇರೋದ್ರಲ್ಲಿ ಮಾಡ್ಕೊಡೋಣ. ಬಂದು ವೀಕ್ಷಕರು ನಮ್ಮ ಕಿರಣ್ ಬೈ ಚಾನಲಿಂದ ಬಂದು ಗಾಡಿ ನೋಡಲಿ, ಏನು ಬೆಸ್ಟ್ ಆಗುತ್ತೆ ಅದರಲ್ಲಿ ಮಾಡೋಣ. ಸೂಪರ್ ಬೈ. ಆ್ಯಂಡ್ ಇದೊಂದು ಕಲರ್ ಇದೆ, ಗೋಲ್ಡ್ ಕಲರ್ ಒಂದು. ಗೋಲ್ಡ್ ಕಲರ್, ಹಾಂ, ಗೋಲ್ಡ್ ಕಲರಲ್ಲಿ ನಿಮಗೆ ಇದೂ ಮ್ಯಾನ್ಯುವಲ್ ವಿ 2019 ನ್ಯೂ ಶೇಪ್. ಈ ಗಾಡಿ ಪ್ರೈಸಿಂಗು ನಾನು ಬೆಸ್ಟ್ ಪ್ರೈಸ್ ಕೊಡ್ತೀನಿ. 2019 HP ಹಿಮಾಚಲ್ ಪ್ರದೇಶ್ ನಂಬರ್ ಗಾಡಿ. ಬೆಸ್ಟ್ ಪ್ರೈಸಲ್ಲಿ NOC ಸಮೇತ ಬೇಕಾದರೆ ನಿಮಗೆ ವಿ ವರ್ಷನ್ 90,000 ಕಿಲೋಮೀಟರ್ ಓಡಿದೆ, 90,000 ಡ್ರೈವನ್. ನಿಮಗೆ ಸಿಲ್ಕಿ ಗೋಲ್ಡ್ ಕಲರು, ಇನ್ನು ಪಾಲಿಶ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಆಗಬೇಕು. ಬೆಸ್ಟ್ ಪ್ರೈಸಲ್ಲಿ ನಿಮಗೆ 18 ಲ್ಯಾಕ್ಸಲ್ಲಿ ವಿತ್ NOC ಕೊಡ್ತೀನಿ. 18 ಲಕ್ಷ ವಿತ್ NOC ಕೊಡ್ತೀನಿ. 20,75,000ಕ್ಕೆ ನಿಮಗೆ ಕರ್ನಾಟಕ ನಂಬರ್ ಕೊಡ್ತೀನಿ. ಸೂಪರ್. 2 ಆಪ್ಷನ್ ಇವರೇ ಕೊಟ್ಬಿಡ್ತಾರೆ. ಬರೀ NOC ಜೊತೆ ತೊಗೊಂಡೋಗ್ಬಿಡಿ ಆ ಥರ ಏನಿಲ್ಲ. ಕರ್ನಾಟಕ ಬೇಕಂದ್ರೆ ನಿಮಗೆ ಗೈಡ್ ಮಾಡಿ ವಿತಿನ್ 1 ಡೇ ಮಾಡ್ಕೊಡೋದಾಗಿರುತ್ತೆ, ಮಾಡ್ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಮೆರೂನಲ್ಲಿ. ಎಸ್ ಸರ್, ಬ್ಲ್ಯಾಕ್ ರೆಡ್ ಅಂತ RCL ಬರುತ್ತೆ. ವೈನ್ ಕಲರ್ ಅಂತಾರೆ ಕೆಲವರು ಬ್ಲ್ಯಾಕ್ ಅನ್ಕೊಂಡು ಅಂತಾರೆ ಕ್ರಿಸ್ಟಾದಲ್ಲಿ. G ವೇರಿಯಂಟು. ಲಾಸ್ಟ್ ವಿಡಿಯೋದಲ್ಲಿ ಈ ಗಾಡಿ ತೋರಿಸಿದ್ದೀನಿ. 28,000 ಕಿಲೋಮೀಟರ್ ಮಾತ್ರ ಓಡಿರೋದು ಗಾಡಿ ಇದು. 28,000 ಕಿಲೋಮೀಟರ್ ಡ್ರೈವನ್. ನಮ್ಮ ವೀಕ್ಷಕರ ನಂಬಲ್ಲ, ಹೆಂಗೆ ಸರ್ ಇದು ಇಷ್ಟು ಕಡಿಮೆ ಓಡಿದೆ, ಹೆಂಗೆ ಏನು ಆ ರೀತಿಯಿಂದ ಕೇಳ್ತಾರೆ. ಇದು VVIP ಕಸ್ಟಮರ್ ಹತ್ರ 10 ಆಫ್ ಕಾರ್ಸ್ ಇತ್ತು. ಅವ್ರಿಗೆ ಇದು ಒಂದು ಗಾಡಿ ಕಡಿಮೆ ಯೂಸ್ ಆಗಿರೋದು, ಹೈಬ್ರಿಡ್ಗೆ ಹೋಗಿರೋದಂತ ಕಂಪನಿಯಿಂದ ಹೊಸ ಗಾಡಿಗೆ ನಮಗೆ ಎಕ್ಸ್ಚೇಂಜ್ಗೆ ಬಂತು. ಆಗ ನಾವು ತೊಗೊಂಡಿದ್ದೀವಿ ಈ ಗಾಡಿ. ಕ್ವಾಲಿಟಿ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಟೋಟಲ್ ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಒಂದು ಬಂಪರು ಪಾಯಿಂಟ್ ಆಗಿಲ್ಲ ಇದ್ರದ್ದು ಸ್ಪೆಷಲಿ. ಪ್ರೈಸಿಂಗು ಆಗ 16,25,000 ವಿತ್ NOC ಕೊಟ್ಟಿದೆ. ಈಗ 18,25,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಆಲ್ರೆಡಿ ನಂಬರ್ ಆಗಿದೆ. 6833 ಇದೆ ನಂಬರು, ಕರ್ನಾಟಕ ನಂಬರ್ ಆಗಿದೆ. 28,000 ಡ್ರೈವನ್. G ವೇರಿಯಂಟು. ಲೋ ಮೈಲೇಜ್ ಹುಡುಕ್ತಾ ಇರೋರಿಗೆ ಕ್ಲಾಸ್ ಆಗಿದೆ ಕಾರ್. ಕಿರಣ್ ಬೈ 17 ಮಾಡಲು 18,25,000ಕ್ಕೆ ವಿತ್ ಕರ್ನಾಟಕ ನಂಬರ್ ಸಿಗ್ತಾ ಇದೆ. ಆಲ್ರೆಡಿ ಆಗಿರೋದು ನಂಬರ್ ಆಗಿದೆ. ಇಲ್ಲೊಂದು ಡಸ್ಟರ್ ಇದೆ. ಡಸ್ಟರ್ ಇದು 84 kmpl ಏನಿದು 24 kmpl ಸಾರಿ 24 ಕಿಲೋಮೀಟರ್ ಪರ್ ಲೀಟರ್ ಬರುತ್ತೆ ಇದು. ಮತ್ತು 85 PS ಇಂಜಿನ್. ಕ್ಲಾಸ್ ಆಗಿದೆ ಕಾರು. ನಿಮಗೆ 2017 ಮಾಡಲ್, ಸಿಂಗಲ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಅಲಾಯ್ ವೀಲ್ಸ್. RXZ ವೇರಿಯಂಟ್ ಅಲ್ಲಿ. ಪ್ರೈಸು 6 ಲಕ್ಷ ವಿತ್ NOC ಕೊಡ್ತೀನಿ. 7 ಲಕ್ಷ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 17 ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಡಸ್ಟರ್ಗೆ 80,000 ಓಡಿದೆ. ಇದು ಬಂದ್ಬಿಟ್ಟು 17 ಮಾಡಲು 7 ಲಕ್ಷ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡ್ತೀರಾ. ಸೂಪರ್ ಬೈ. ಮತ್ತೊಂದು BMW ನಮ್ಮ ಹತ್ರ ಇದೆ. ಓನರ್ಶಿಪ್ 3rd ಇದೆ. ಗಾಡಿ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ವಿತ್ ಸನ್ರೂಫ್. 2012 ಮಾಡಲ್, ಕರ್ನಾಟಕ ನಂಬರು. ಪ್ರತಿಯೊಂದು ಸರ್ವಿಸು ಕಂಪನಿನಲ್ಲಾಗಿದೆ. ಗಾಡಿ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದೀವಿ. ನಾನು ಪರ್ಸ್ನಲ್ ಯೂಸ್ ಮಾಡಿದ್ದೀನಿ ಕಾರು. ಪ್ರೈಸಿಂಗು ವೀಡಿಯೋಸಲ್ಲಿ ಬೇರೆ ಕೊಟ್ಟಿದೆ. 9.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಕ್ಲೋಸ್ ಮಾಡಿ. 2012 ಮಾಡಲ್ ವಿತ್ ಸನ್ರೂಫ್, 3rd ಓನರ್ ಇದೆ. ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ವಿತ್ ರೆಕಾರ್ಡ್ ಹಿಸ್ಟ್ರಿ ಎಲ್ಲ ಇದೆ. ಪ್ರೈಸಿಂಗ್ ನಿಮಗೆ 9.5 ಲಕ್ಷ ಕ್ಲೋಸ್ ಮಾಡಿಕೊಡ್ತೀನಿ. ಆ್ಯಂಡ್ ಡೀಸೆಲ್ ಇದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೌದು ವೀಕ್ಷಕರೇ, ನೋಡಿದ್ರಲ್ಲ ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಕಾದಂತಹ ಕಾರ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.